ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ನಮ್ಮ ಚಿತ್ರದುರ್ಗದ ಒಂದು ಫೇಮಸ್ ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು, ಮುರುಘಾವನಕ್ಕೆ ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮುರುಘಾವನ ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿ, ಯಾರಿಗೆಲ್ಲ ಗೊತ್ತಿಲ್ಲ ನಮ್ಮ ವಿಡಿಯೋನ ಕೊನೆಯವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಪೂರ್ತಿಯಾಗಿ ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ಇದೆ ನಮ್ಮ ಚಿತ್ರದುರ್ಗದ ಫೇಮಸ್ ಮುರುಘಾವನ ಅಂತ. ಈ ಮುರುಘಾವನಕ್ಕೆ ತುಂಬ ಊರುಗಳಿಂದ ಬರ್ತಾರೆ ನೋಡಲಿಕ್ಕೆ. ಯಾವಾಗೂ ಜನಜಂಗುಳಿ ಇರೋವಂಥ ಒಂದು ಪ್ಲೇಸ್ ಇದು. ಯಾಕೆಂದರೆ ನಮ್ಮ ದುರ್ಗದಲ್ಲಿ ಫೇಮಸ್ ಆದಂಥ ಒಂದು ವನ ಅಂತ ಹೇಳ್ಬೋದು. ಮುರುಘಾ ಮಠ, ಮುರುಘಾವನ ಅಂತ ಹೇಳ್ತಾರೆ. ಹೇಗಿದೆ ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ, ಓಕೆನಾ. ತುಂಬ ಸ್ವಲ್ಪ ಲಾಂಗ್ ಇದೆ ಇದು. ಎಷ್ಟು ಆಗುತ್ತೋ ಅಷ್ಟು ವಾಯ್ಸ್ ಓವರ್ ಕೊಡ್ತೀನಿ, ಮಿಕ್ಕಿದ್ದು ಸ್ವಲ್ಪ ಮ್ಯೂಸಿಕ್ ಹಾಕಿರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಪೂರ್ತಿಯಾಗಿ ನೋಡಿ. ಇದು ನಮ್ಮ ಮುರುಘಾ ಮಠ ನೋಡಿ. ಇದು ಸುತ್ತ ಒಂದು ಪ್ರಾಂಗಣ ತುಂಬ ಚೆನ್ನಾಗಿದೆ. ನೀವು ಸಂಡೇ ಅಥವಾ ಸ್ಕೂಲ್ ಹಾಲಿಡೇಸ್ ಎಲ್ಲ ಇರುತ್ತಲ್ವ, ಆ ಟೈಮಲ್ಲಿ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಸ್ವಲ್ಪನೂ ಬೇಜಾರು ಅನಿಸಲ್ಲ, ತುಂಬ ಚೆನ್ನಾಗಿದೆ. ಈಗ ಆಲ್ರೆಡಿ ನೋಡಿರ್ತಾರಲ್ವ, ನೋಡಿರೋರಿಗೆ ಇಲ್ಲಿ ಇದೆ ಒಂದು ವಾತಾವರಣ ಗೊತ್ತಿರತ್ತೆ. ಇದು ಒಳಗಡೆ ಎಂಟ್ರಿ ಆಗಿದ್ದೀವಿ ನಾವು ಆಲ್ರೆಡಿ. ನೋಡಿ, ಇದು ಮಠದ ಅಕ್ಕಪಕ್ಕ ಈ ಥರ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಪ್ರಾಣಿ ಪಕ್ಷಿಗಳದ್ದೆಲ್ಲ ಒಂದು ಸ್ಟ್ಯಾಚೂಸ್ ಎಲ್ಲ ಮಾಡಿದ್ದಾರೆ. ಖುಷಿ ಆಗುತ್ತೆ ನಿಮಗೆ ಖಂಡಿತ ಅಲ್ಲಿ ಹೋದಾಗ ನೋಡಲಿಕ್ಕೆ. ಬನ್ನಿ ಒಳಗಡೆ ಹೋಗೋಣ, ಮುರುಘಾ ಮಠದ ಒಳಗಡೆ ಹೋಗೋಣ. ಮುರುಘಾ ರಾಜೇಂದ್ರ ಬೃಹನ್ ಮಠ ಅಂತಲೂ ಸಹ ಹೇಳ್ತಾರೆ. ಬನ್ನಿ ಒಳಗಡೆ ಹೋಗೋಣ, ಓಕೆನಾ. ಹಾಗೆ ಇಲ್ಲಿ ಒಳಗಡೆ ಹೋದಾಗ ಏನು ಅಂದರೆ ಮೌನವಾಗಿರಬೇಕು, ಗಲಾಟೆ ಮಾಡೋ ಹಾಗಿಲ್ಲ. ನಾವು ಒಂದು ಸಲ ಮಾತಾಡಿದ್ದು ನಮಗೆ ರಿಪೀಟಾಗಿ ಕೇಳಿಸುತ್ತೆ, ಎಕೋ ಹೊಡೆಯುತ್ತೆ. ಅದು ಚೆನ್ನಾಗಿದೆ ಪ್ಲೇಸು, ಭಾಳ ನಿಶಬ್ದವಾಗಿರುತ್ತೆ. ಇಲ್ಲಿ ಯಾರೂ ಗಲಾಟೆ ಮಾಡೋ ಹಾಗಿರಲ್ಲ, ತುಂಬಾ ನಿಶಬ್ದವಾಗಿರುತ್ತೆ. ಪಿನ್ ಡ್ರಾಪ್ ಸೈಲೆಂಟ್ ಅಂತಾರಲ್ಲ, ಆ ಥರ ಇರುತ್ತೆ. ಇದನ್ನು ರಾಜಾಂಗಣ ಅಂಥೇಳಿ ಕರೀತಾರೆ. ತುಂಬ ದೊಡ್ಡದಾಗಿದೆ. ಇಲ್ಲಿ ಏನು ವಿಶೇಷತೆ ಇದೆ ಅಂದರೆ ಸದರುಕಟ್ಟೆ ಅಂತ ಇದೆ. ಸದರುಕಟ್ಟೆ, ಆಮೇಲೆ ನಮ್ಮ ಈ ಮಠಾಧೀಶರ ಒಂದು ಭಾವಚಿತ್ರಗಳನ್ನ ಇಲ್ಲಿ ನೀವು ಕಾಣಬಹುದು. ತುಂಬ ಒಂದು ಮಠಾಧೀಶರ ಒಂದು ಭಾವಚಿತ್ರಗಳನ್ನ ಹಾಕಿದ್ದಾರೆ. ನೀವು ಮುಂದೆ ನೋಡ್ಬೋದು. ಮೊದಲನೇದಾಗಿ ಬಸವಣ್ಣನವ್ರದ್ದು ಹಾಕಿದ್ದಾರೆ. ಬಸವಣ್ಣನವರು ಯಾರಿಗೂ ಗೊತ್ತಿಲ್ಲ ಅಲ್ವಾ, ಎಲ್ಲರಿಗೂ ಗೊತ್ತಿದೆ. ನೋಡಿ, ಇದೇ ನಾ ಹೇಳಿದ್ದು ಸದರುಕಟ್ಟೆ ಅಂತ ಹೇಳಿ. ನೋಡಿ, ಎಲ್ಲ ಒಂದು ಮಠಾಧೀಶರ ಒಂದು ಭಾವಚಿತ್ರಗಳನ್ನ ಇಲ್ಲಿ ನೀವು ಕಾಣಬಹುದು. ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಯವರ ಭಾವಚಿತ್ರ ಇದೆ ನೋಡಿ. ಯಾರಿಗೆಲ್ಲ ಗೊತ್ತಿದೆ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಯವರು ಕಮೆಂಟ್ ಮಾಡಿ, ಓಕೆನಾ. ನೋಡಿ, ಇಷ್ಟು ದೊಡ್ಡದಾಗಿದೆ. ಇಷ್ಟೂ ಒಂದು ಏರಿಯಾದಲ್ಲಿ, ಇಷ್ಟೊಂದು ದೊಡ್ಡ ಏರಿಯಾದಲ್ಲೂ ಪೂರ್ತಿಯಾಗಿ ಒಂದು ಮಠಾಧೀಶರ ಒಂದು ಭಾವಚಿತ್ರಗಳನ್ನ ಹಾಕಿದ್ದಾರೆ. ಆಮೇಲೆ ಅವರ ಒಂದು ಕಾಲನೂ ಸಹ ಹಾಕಿದ್ದಾರೆ. ಅವರ ಜನನ, ಮಠಾಧೀಶರಾಗಿದ್ದ ಒಂದು ಕಾಲ, ಪ್ರತಿಯೊಂದನ್ನು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡಿ, ಎಷ್ಟು ದೊಡ್ಡದಾಗಿದೆ. ಹಾಗೆಯೇ ಅಲ್ಲಿಂದ ಸ್ವಲ್ಪ ನೀವು ಒಳಗಡೆ ಬಂದರೆ ಅಲ್ಲಿ ಒಂದು ದೇವಸ್ಥಾನ ಇದೆ, ನೋಡ್ಬೋದು ನೀವು. ಇಲ್ಲಿ ಶಾಂತವೀರ ಸ್ವಾಮಿಗಳ ಒಂದು ಲೀಲಾ ವಿಶ್ರಾಂತಿ ಸ್ಥಾನ ಇದೆ ನೋಡಿ. ನಮ್ಮ ಬಸವಣ್ಣನವರು, ಹಾಗೆ ಅಕ್ಕ ಮಹಾದೇವಿಯವರ ಒಂದು ಭಾವಚಿತ್ರ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ನೀವು ಖಂಡಿತ ತುಂಬ ಇಷ್ಟ ಆಗುತ್ತೆ ನಿಮಗೆ. ಇಲ್ಲೆಲ್ಲ ನಾವು ಬಂದರೆ ನೆಲ್ಲಿಕಾಯಿ ಮರಗಳಿದ್ದಾವೆ, ತುಂಬ ಚೆನ್ನಾಗಿರುತ್ತೆ ನೆಲ್ಲಿಕಾಯಿ. ಹಾಗೆಯೇ ಇಲ್ಲಿ ವಸ್ತು ಸಂಗ್ರಹಾಲಯ ಇದೆ. ಅಂದರೆ ನಮ್ಮ ಹಳೆಯ ಒಂದು ಬಳಸ್ತಾ ಇದ್ದಂಥ ಒಂದು ವಸ್ತುಗಳಾಗಿರ್ಬೋದು, ಅಥವಾ ಮಠಾಧೀಶರ ಒಂದು ವಸ್ತುಗಳಾಗಿರ್ಬೋದು, ಅವರ ಆವಾಗಿನ ಕಾಲದಲ್ಲಿ ದೇವರ ಉತ್ಸವಕ್ಕೆ ಬಳಸ್ತಾ ಇದ್ದಂಥ ಒಂದು ಪಲ್ಲಕ್ಕಿಗಳಾಗಿರ್ಬೋದು, ಆ ಥರ ಒಂದು ವಸ್ತು ಸಂಗ್ರಹಾಲಯ ಇದೆ. ಬೇಕಾದರೆ ನೀವು ನೋಡ್ಬೋದು. ನನ್ನ ಆಗಲೇ ತೋರಿಸಿದ್ದು ನಾಯಿ ನೇರಳೆ ಅಂತ ಹೇಳ್ತಾರೆ. ನೇರಳೆ ಹಣ್ಣು ಮಾಮೂಲಾಗಿ ಬರುತ್ತಲ್ಲ, ಅದಲ್ಲ, ನಾಯಿ ನೇರಳೆ ಅಂತಾರೆ. ಸ್ವಲ್ಪ ಹುಳಿ ಇರುತ್ತೆ, ಬಟ್ ಸೇಮ್ ನೋಡೋಕೆ ಹಾಗೆ ಇರುತ್ತೆ. ಹಾಗೆಯೇ ಮುಂದೆ ಬಂದರೆ ಇದು ನೋಡಿ, ಅನುಭವ ಮಂಟಪ ಅಂತ. ಇಲ್ಲಿ ತುಂಬ ಪ್ರೋಗ್ರಾಮ್ಸ್ಗಳು ನಡೆಯುತ್ತೆ. ಇಲ್ಲಿ ಟಿ ವಿ ಸೀರಿಯಲ್ ಪ್ರೋಗ್ರಾಮ್ಗಳೆಲ್ಲ ತುಂಬಾ ನಡೆಯುತ್ತೆ. ನಾನು ತುಂಬ ಸಲ ಬಂದಿದ್ದೀನಿ ಇಲ್ಲಿಗೆ. ಸೀರಿಯಲ್ ಜಾತ್ರೆ ಅಂತೆಲ್ಲ ಮಾಡ್ತಾರಲ್ಲ, ಆ ಥರ ಪ್ರೋಗ್ರಾಮ್ಸ್ಗಳು ನಡೀತಾ ಇರುತ್ತೆ.
ಸಖತ್ತಾಗಿರುತ್ತೆ ಪ್ರೋಗ್ರಾಮ್ಸ್ ಎಲ್ಲ. ಹಾಗೆಯೇ ಇಲ್ಲಿ ಮಧ್ಯಾಹ್ನದ ಊಟ ಸಿಗುತ್ತೆ ನಿಮಗೆ. ಪಾಪ ಇದೊಂದು ಅನುಕೂಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೆಲ್ಲಿಂದನೋ ಬರ್ತಾರೆ ಜನ. ಪಾಪ ಮಧ್ಯಾಹ್ನ ಹಸಿವಾಗಿರುತ್ತೆ. ಊಟದ ವ್ಯವಸ್ಥೆ ಇರೋದರಿಂದ ತುಂಬ ಅನುಕೂಲ ಆಗುತ್ತೆ. ಊಟ ಅಂತೂ ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನ 12:30ಗೆ ಶುರುವಾಗುತ್ತೆ. 12:30ಯಿಂದ 3 ಗಂಟೆ 3:30ವರೆಗೂ ಊಟ ಇರುತ್ತೆ. ಬಿಸಿ ಬಿಸಿ ಇರುತ್ತೆ ಊಟ ಮಾತ್ರ ಸೂಪರಾಗಿರುತ್ತೆ. ರಾಗಿ ಮುದ್ದೆ, ಅನ್ನ ಮತ್ತು ಸಾಂಬಾರು ಇರುತ್ತೆ ಊಟ. ಕೆಲವೊಂದು ಸಲ ಪಾಯಸನೂ ಹುಗ್ಗಿನೂ ಎಲ್ಲ ಇರುತ್ತೆ. ಸಖತ್ತಾಗಿರುತ್ತೆ ಮಾತ್ರ. ನಾವು ಹೋದಾಗಂತೂ ಯಾವಾಗಲೂ ಊಟ ಮಾಡಿಕೊಂಡೇ ಬರೋದು, ಹಾಗೆ ಬರೋದಿಲ್ಲ. ಏನು ಅಂದರೆ ಊಟ ಖಾಲಿ ಆದಂಗೆಲ್ಲ ಮಾಡ್ತಾ ಇರ್ತಾರೆ. ಒಂದೇ ಥರ ಅಡುಗೆ ಇರೋದಿಲ್ಲ. ಖಾಲಿ ಆದಂಗೆಲ್ಲ ಮತ್ತೆ ಬಿಸಿ ಬಿಸಿದು ಅನ್ನ ಆಗಲಿ ಸಾಂಬಾರಾಗಲಿ ಮಾಡ್ತಾ ಇರ್ತಾರೆ. ಅಷ್ಟು ಜನಕ್ಕೆ ಊಟ ಒದಗಿಸೋದು ಅಂದರೆ ತಮಾಷೆ ವಿಚಾರ ಅಲ್ಲ. ತುಂಬ ಚೆನ್ನಾಗಿರುತ್ತೆ ಮಠ. ಯಾವಾಗೂ ಇರುತ್ತೆ ಊಟ. ಬಂದಾಗ ಖಂಡಿತ ನೀವು ಇಲ್ಲಿ ಅನ್ನಪ್ರಸಾದನ ಸೇವನೆ ಮಾಡ್ಕೊಂಡೋಗಿ, ಓಕೆನಾ. ಬನ್ನಿ ಮುಂದೆ ಹೋಗುವ. ನೋಡಿ ಎಷ್ಟು ಚೆಂದಾಗಿ ವನ ಅಂದರೆ ಗಿಡ ಮರ ಎಲ್ಲ ಇದ್ರೇ ಅಲ್ವಾ, ಅದಕ್ಕೆ ವನ ಅಂತ ಹೇಳೋದು. ಸೂಪರಾಗಿದೆ. ಹಾಗೆ ಮುಂದೆ ನಮ್ಮ ಗಜರಾಜರು ಬರ್ತಾಯಿದ್ರು. ನನ್ನ ಮಗನಿಗೆ ತುಂಬ ಇಷ್ಟ ಆಯಿತು. ಮಮ್ಮಿ ಆಶೀರ್ವಾದ ಮಾಡಿಸ್ಕೊತೀನಿ ಅಂತ. ಹಾಗೆ ಗಜರಾಜನಿಗೆ ಕಾಣಿಕೆ ಕೊಟ್ಬಿಟ್ಟು ನನ್ನ ಮಕ್ಕಳಿಬ್ರು ಆಶೀರ್ವಾದ ಮಾಡಿಸ್ಕೊಂಡ್ರು. ನಾನು ಮಾಡಿಸ್ಕೊಳ್ಳೋಕೆ ಇಷ್ಟ ಆಯಿತು, ಬಟ್ ವಿಡಿಯೋ ಮಾಡ್ತಾಯಿದ್ದೆ ಹಾಗಾಗಿ ಮಾಡಿಸ್ಕೊಡ್ಲಿಲ್ಲ. ಸ್ವಲ್ಪ ಏಜ್ ಆಗಿದೆ ಅನ್ನಿಸ್ತು ನನಗೆ. ಆನೆಗಳಿಗೆ ಯಾವ ಥರ ಟ್ರೈನಿಂಗ್ ಕೊಟ್ಟಿರ್ತಾರೆ ನೋಡಿ ಅಲ್ವಾ. ಅಮೌಂಟ್ ಕೊಟ್ರೇ ಆಶೀರ್ವಾದ ಮಾಡೋದು, ಇಲ್ಲಾಂದರೆ ಆಶೀರ್ವಾದ ಮಾಡಲ್ಲ ನಮ್ಮ ಗಜರಾಜ. ನನ್ನ ಮಗಳು ಹೆಂಗೆ ಅಂದರೆ ಆನೆ ಯಾವ ಥರ ನಡೆಯುತ್ತೆ ಆ ಥರ ಎಂಥ ಆ ಥರ ಮಾಡೋಕ್ಕೆ ನೋಡಲು ಅವ್ರು ಬೈತಾಯಿದ್ರು ಹಂಗೆ ಮಾಡಬಾರ್ದು ಅಂತ. ತುಂಬ ಚೆನ್ನಾಗಿತ್ತು ತಮಾಷೆ. ಅವಳು ಅದೇ ಥರ ನಡೆಯೋದಕ್ಕೆ ನೋಡ್ತಾಯಿದ್ಲು. ರಾಜ ಗಾಂಭೀರ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಗಜರಾಜರು. ಇಷ್ಟೊತ್ತು ನಾವು ನೋಡಿದ್ದು ಮುರುಘಾ ಮಠ. ಈಗ ನೆಕ್ಸ್ಟ್ ಮುಂದೆ ಹೋಗ್ತಾ ಇರೋದು ಮುರುಘಾ ವನ. ಮುರುಘಾ ವನಕ್ಕೆ ಒಂದು ಎಂಟ್ರೆನ್ಸ್ ಫೀಸ್ ಇರುತ್ತೆ. ಮಕ್ಕಳಿಗಾದರೆ 30 ರೂಪಾಯಿ ತೊಗೋತಾರೆ, ದೊಡ್ಡವ್ರಿಗಾದರೆ 50 ರುಪೀಸ್ ತೊಗೊತಾರೆ, 50 ರೂಪಾಯಿ ಅಂತ ಏನು ಹೊರೆ ಅನಿಸೋದಿಲ್ಲ ಫೀಸು. ಯಾಕೆಂದರೆ ನಿಮಗೆ ಒಳಗಡೆ ತುಂಬ ನೋಡೋವಂಥದ್ದು ಸೀನ್ಗಳೆಲ್ಲ ಇದೆ. ಆಮೇಲೆ ಬೆಳಗ್ಗೆ ಹೋದರೆ ಸಂಜೆವರೆಗೂ ನೀವು ಅಲ್ಲಿರ್ಬೋದು. ಯಾರೂ ನಿಮ್ಮನ್ನು ಹೋಗಿ ಟೈಮ್ ಆಯಿತು ಎದ್ದೋಗಿ ಅಂತ ಯಾರೂ ಹೇಳಲ್ಲ. ಬೆಳಗ್ಗೆ ನೀವು ಬೇಗ ತಿಂಡಿ ಗಿಂಡಿ ಮುಗಿಸ್ಕೊಂಡು 10 ಗಂಟೆಗೆಲ್ಲ ಅಲ್ಲಿ ಇದ್ಬಿಟ್ರೆ ಸಂಜೆ 5ರಿಂದ 6 ಗಂಟೆವರೆಗೂ ನೀವು ಒಳಗಡೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ. ಬೇರೆಯವರೆಲ್ಲ ಎಲ್ಲ ಏನು ಮಾಡ್ತಾರೆ ಅಂದರೆ ಮನೆಯಿಂದನೇ ಬುತ್ತಿ ಎಲ್ಲ ತೊಗೊಂಡೋಗ್ತಾರೆ ಊಟಕ್ಕೆ, ಸ್ನ್ಯಾಕ್ಸು ಮತ್ತು ಬ್ಯಾಡ್ಮಿಂಟನ್ ತೊಗೊಂಡೋಗ್ತಾರೆ. ಅಲ್ಲೇ ಆಟ ಆಡಲಿಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಚಾಪೆಗಳು ತೊಗೊಂಬರ್ತಾರೆ ಹಾಸ್ಕೊಂಡು ಮಲ್ಕೊಳ್ಳಿಕ್ಕೆ. ಯಾಕೆಂದರೆ ಅಷ್ಟು ಚೆನ್ನಾಗಿರುತ್ತೆ ಸೀನರಿ ಎಲ್ಲ, ನೆರಳಾಗಿ ತಂಪಾಗಿರುತ್ತೆ. ನಾವು ಈಗ ಟಿಕೆಟ್ ತಗೊಂಡು ಒಳಗಡೆ ಎಂಟ್ರಿ ಕೊಟ್ಟಿದ್ದೀವಿ. ಬನ್ನಿ ಬನ್ನಿ ಒಳಗಡೆ ನಮ್ಮ ಮುರುಘಾವನಕ್ಕೆ ಸ್ವಾಗತ. ಯಾರೆಲ್ಲ ನೋಡಿದ್ದೀರಿ ಮುರುಘಾವನ ಕಮೆಂಟ್ ಮಾಡಿ. ಹಾಗೆ ಇಲ್ಲಿ ಮೇಯ್ನ್ ಅಟ್ರಾಕ್ಷನ್ ಅಂದರೆ ಗೊರಿಲ್ಲಾ ಒಂದು ಬಾಯಿ ಓಪನ್ ಇರೋದು. ತುಂಬ ಒಂದು ಅಟ್ರಾಕ್ಟಿವ್ ಪ್ಲೇಸ್ ಅಂತಲೇ ಹೇಳ್ಬೋದು ಇದು. ಎಲ್ಲರೂ ಇಲ್ಲಿ ವಿಡಿಯೋಗಳು ತಗೋತಾರೆ, ರೀಲ್ಸ್ ಮಾಡ್ತಾರೆ, ಫೋಟೋ ತೆಕ್ಕೋತಾರೆ. ಮೇಯ್ನ್ ಅಟ್ರಾಕ್ಷನ್ ಅಂತ ಹೇಳ್ಬೋದು ಗೊರಿಲ್ಲಾ. ಸಖತ್ತಾಗಿದೆ. ಬನ್ನಿ ನಾವು ಒಳಗಡೆ ಹೋಗೋಣ. ಹೇಗಿದೆ ನೋಡಿದ್ದೀರಾ ಯಾರಾದರೂ ಗೊರಿಲ್ಲಾ ಬಾಯಿ ಹೇಗಿರುತ್ತೆ, ಹಲ್ಲು ಹೇಗಿರುತ್ತೆ ಅಂತ ನೋಡಿ. ಚೆನ್ನಾಗಿದೆ ಅಲ್ವಾ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಿಮಗೆ ಇಲ್ಲಿ ಬಂದರೆ. ಸೂಪರಾಗಿದೆ. ಆಮೇಲೆ ಇದು ಒಳಗಡೆ ವಿಸ್ತೀರ್ಣ ತುಂಬ ದೊಡ್ಡದಾಗಿದೆ. ನಿಮಗೆ ಓಡಾಡಿ ಸಾಕಾಗ್ಬಿಡುತ್ತೆ, ಅಷ್ಟು ದೊಡ್ಡದಾಗಿದೆ. ಎಷ್ಟಿದೆ ಅಂತ ನನಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ, ಬಟ್ ತುಂಬ ಇದೆ ಒಳಗಡೆ ನೋಡೋ ಅಂಥದ್ದು. ಇಲ್ಲೆಲ್ಲ ನೀರಿನ ಒಂದು ಕಾರಂಜಿ ಎಲ್ಲ ಇತ್ತು ಇಲ್ಲಿ. ನಾವು ಹೋಗಿದ್ದಾಗ ಯಾಕೋ ಅದು ಆಫ್ ಆಗಿತ್ತು ಅಂತ ಅನಿಸ್ತಾ ಇತ್ತು. ಏನು ಕರೆಂಟ್ ಇರಲಿಲ್ವೋ ಅಥವಾ ಏನಾದ್ರು ಬೇರೆ ರೀಸನ್ಗೆ ಆಫ್ ಆಗಿತ್ತೋ ಗೊತ್ತಿಲ್ಲ. ನಾವು ಹೋದಾಗ ಇರಲಿಲ್ಲ. ನೀರು ಎಲ್ಲ ಸಿಡಿತಾ ಇರುತ್ತೆ ಈ ಕಡೆ ಇಲ್ಲಿ ಕೂತ್ಕೊಂಡ್ರೆ. ಅಷ್ಟು ಚೆನ್ನಾಗಿರುತ್ತೆ. ಯಾಕೋ ಅದೊಂದು ವ್ಯವಸ್ಥೆನ ನಿಲ್ಲಿಸಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ನೋಡಿ ಮೊಸಳೆಗಳೆಲ್ಲ ಮಾಡಿದ್ದಾರೆ. ಅದು ನೋಡಲಿಕ್ಕೆ ಖಂಡಿತ ರಿಯಲ್ ಮೊಸಳೆ ಏನೋ ಅನ್ನೋ ಥರ ಕಾಣಿಸ್ತಾ ಇದೆ. ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಇಂಪ್ರೂವ್ ಮಾಡ್ತಾ ಇದ್ದಾರೆ ದಿನೇ ನೋಡಿ. ರಿಯಲ್ ಅಂದ್ಕೋಬೇಕು ಆ ಥರ ಇದೆ. ಆಮೇಲೆ ಆಮೆ ಇದೆ. ಒಂದು ಶಿವನ ಒಂದು ಪುಟ್ಟ ದೇವಸ್ಥಾನ ಥರ ಮಾಡಿದ್ದಾರೆ. ಇಲ್ಲಿ ಯಾವಾಗಲೂ ನೀರಿನ ಚಿಲ್ಮೆ ನೀರು ಬೀಳೋ ಥರನೇ ಮಾಡಿದರು. ಬಟ್ ಅದೆಲ್ಲ ಇದ್ದರೆ ಚೆನ್ನಾಗಿದ್ದಿತ್ತು ನಾನು ವಿಡಿಯೋ ಮಾಡಲಿಕ್ಕೆ ಹೋದಾಗ. ಹಾಗೆಯೇ ಸ್ವಲ್ಪ ಮುಂದೆ ಬಂದರೆ ನಿಮಗೆ
ಜುರಾಸಿಕ್ ಪಾರ್ಕ್ ನಿಮಗೆ ಸಿಗತ್ತೆ. ಜುರಾಸಿಕ್ ಪಾರ್ಕಲ್ಲಿ ಒಂದು ಡೈನೋಸಾರ್ಸ್ ಎಲ್ಲ ಇರುತ್ತಲ್ವ, ಆ ಥರ ಇಲ್ಲಿ ನಿಮಗೆ ನೋಡಲಿಕ್ಕೆ ಪ್ರಾಣಿಗಳ ಒಂದು ಆಕೃತಿಗಳನ್ನ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಡೈನೋಸಾರ್ಸ್ಗಳಿದ್ದಾವೆ ನೋಡಿ. ಸೂಪರ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಕೂತ್ಕೊಂಡು ಫೋಟೋ ತಕ್ಕೋಬೋದು, ತುಂಬ ಚೆನ್ನಾಗಿದೆ. ಹಾಗೆಯೇ ಮಂಗನಿಂದ ಮಾನವ ಅನ್ನೋದು ಒಂದು ರೂಢಿ ಮಾತಿದೆ. ಆ ರೂಢಿ ಮಾತನ್ನು ಇಲ್ಲಿ ಚಿತ್ರಗಳ ಮೂಲಕ ನಮಗೆ ತೋರಿಸಿದ್ದಾರೆ. ಹೇಗೆ ಮಂಗನಿಂದ ಮಾನವ ಆದ, ಮನುಷ್ಯ ಸ್ಟೆಪ್ ಬೈ ಸ್ಟೆಪ್ ಥರ ಇಂಪ್ರೂವ್ ಆಗಿದ್ದ ಅಂತೇಳಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ, ನೋಡ್ಬೋದು. ಹಾಗೆಯೇ ಇಲ್ಲಿ ಆದಿಮಾನವರ ಒಂದು ಜೀವನ ಶೈಲಿಯನ್ನು ಇಲ್ಲಿ ಮೂರ್ತಿಗಳ ಮುಖಾಂತರ ತೋರಿಸಿದ್ದಾರೆ. ಅಂದರೆ ಅವರ ಆಹಾರ ಪದ್ಧತಿ, ಉಡುಗೆ ತೊಡುಗೆ, ಆಮೇಲೆ ಅವರ ಬೇಟೆಯಾಡುವ ಅಂಥ ಒಂದು ವಿಧಾನ, ಹೇಗೆ ಬೇಟೆಯಾಡ್ತಾಯಿದ್ರು, ಆ ಬೇಟೆಯಾಡಿದ ಪ್ರಾಣಿನ ಯಾವ ಥರ ಅವರು ಊಟಕ್ಕೆ ಬಳಸ್ಕೊಳ್ತಾಯಿದ್ರು, ಹಾಗೆ ಕಾಡಿನ ರಾಜ ಯಾವ ಥರ ಇದ್ದ, ಅದನ್ನೆಲ್ಲ ಇಲ್ಲಿ ಒಂದು ವಿಗ್ರಹಗಳ ಮುಖಾಂತರ ನಮಗೆ ತೋರಿಸಿದ್ದಾರೆ. ಅಂದರೆ ಆವಾಗಿನ ಕಾಲದಲ್ಲಿ ಅವರ ಜೀವನ ಶೈಲಿ ಯಾವ ಥರ ಇರ್ತಿತ್ತು ಅಂತ ನಾವು ಇದನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಸೂಪರ್ ಆಗಿದೆ ಅಲ್ವಾ? ಎಲ್ಲಾನು ಒಂಥರ ವಿವರಣೆ ಕೊಡುವಾಗ ಕೆಲವೊಂದು ಮಿಸ್ಟೇಕ್ಸ್ಗಳು ಆಗುತ್ತೆ. ದಯವಿಟ್ಟು ಕ್ಷಮೆ ಇರಲಿ, ಎಲ್ಲಾದರೂ ಅಲ್ಲಿ ಇಲ್ಲಿ ಲೋಪ ದೋಷಗಳಾಗಿದ್ದರೆ. ನೋಡಿ, ಬೇಟೆಯಾಡೋದು, ಬೇಟೆಯಾಡಿದಂಥ ಪ್ರಾಣಿನ ಸುಟ್ಟು ಬೇಯಿಸಿ ತಿನ್ನುವಂಥದ್ದು ಪ್ರತಿಯೊಂದನ್ನು ಇಲ್ಲಿ ಹಾಕಿದ್ದಾರೆ. ಹಂದಿ, ಜಿಂಕೆ, ಕಾಡು ಹಂದಿ ನೋಡಿ ಇಲ್ಲಿ ಯಾವ ಥರ ಜೀವನ ಮಾಡ್ತಾಯಿದ್ರು ಅಂದರೆ ನೆನೆಸ್ಕೊಂಡ್ರೆ ಸ್ವಲ್ಪ ನಾವು ಇವಾಗಿನ ಕಾಲದಲ್ಲಿ ಎಲ್ಲ ಫೆಸಿಲಿಟಿ ಇದನ್ನು ಜೀವನ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತೀವಿ. ಆಗಿನ ಕಾಲದಲ್ಲಿ ನೋಡಿ ಯಾವ ಥರ ಜೀವನ ಮಾಡಿದ್ದಾರೆ ನಮ್ಮ ಆದಿಮಾನವರೆಲ್ಲ ಅಲ್ವಾ? ಹಾಗೆಯೇ ಪ್ರತಿಯೊಂದು ಊರುಗಳಲ್ಲಿ ಒಂದು ಹಳ್ಳಿಕಟ್ಟೆ ಅಂತ ಇರುತ್ತೆ. ಆ ಹಳ್ಳಿಕಟ್ಟೆ ಮೇಲೆ ವಯಸ್ಸಾದವರು ಎಲ್ಲ ಮಲ್ಕೋತಾ ಇರ್ತಾರೆ. ಅದು ಯಾವ ಥರ ಸೌಂಡ್ ಕೊಟ್ಟಿದ್ದಾರೆ ಅಂದರೆ, ಅಲ್ಲಿ ತಾತ ಮಲಗಿದ್ರು ಅಲ್ವಾ, ಅಲ್ಲಿ ಗೊರಕೆ ಒಂದು ಸೌಂಡನ್ನು ಅಲ್ಲಿ ಎಫೆಕ್ಟ್ ಬರೋ ಥರ ಮಾಡಿದ್ದಾರೆ. ಅಲ್ಲಿ ನೀವು ಹತ್ತಿರ ಹೋದರೆ ಸಾಕು, ಗೊರಕೆ ಸೌಂಡು ಕಿವಿಗೆ ಹೊಡಿತಾ ಇರುತ್ತೆ. ಒಂಥರ ತುಂಬ ಚೆನ್ನಾಗಿ ಅದೊಂದು ಒಂಥರ ಅಟ್ರ್ಯಾಕ್ಟಿವ್ ಆಗಿ ಮಾಡಿದ್ದಾರೆ. ಚೆನ್ನಾಗಿದೆ ನೋಡಿ. ಹುಲಿ, ಸಿಂಹ, ಜಿರಾಫೆ ತುಂಬ ಸಿಗತ್ತೆ ಇಲ್ಲಿ ನಿಮಗೆ ನೋಡಲಿಕ್ಕೆ. ಇವೆಲ್ಲ ನೋಡಿ, ಚಿಂಪಾಂಜಿ ತುಂಬ ಇದೆ. ಹಾಗೆ ಒಂದು ಹ್ಯಾಪಿ ಮ್ಯಾನ್ ಅಂತ ನಾನು ಶಾರ್ಟ್ ವಿಡಿಯೋ ಹಾಕಿದ್ದೆ, ಅದು ಇಲ್ಲಿ ಇದ್ದೇನೆ ನೋಡಿ. ತುಂಬ ಚೆನ್ನಾಗಿದೆ. ಯಾವಾಗಲೂ ನೀರು ಈ ಥರ ಬರೋ ಹಾಗೆ ಮಾಡಿರ್ತಾರೆ, ನೀರಿನ ಒಂದು ಫೌಂಟೇನು. ತುಂಬ ಚೆನ್ನಾಗಿದೆ. ನನ್ನ ಮಗ ಪದೇ ಪದೇ ಹೋಗಿ ನಿಲ್ತಾ ಇದ್ದ, ಮಮ್ಮಿ ಒಂದು ಫೋಟೋ ತೆಗಿ ಒಂದು ಅಂತ. ಹಾಗೆಯೇ ನಮ್ಮ ಫ್ಯಾಮಿಲಿ, ಹಳೆಯ ಒಂದು ಫ್ಯಾಮಿಲಿ ಎಲ್ಲ ಹೇಗಿರ್ತಾಯಿತ್ತು ಹಳೆಯ ಕಾಲದಲ್ಲಿ ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಮ್ಮ ಗಜರಾಜನ ಸೈನ್ಯ ನೋಡಿ, ಅಪ್ಪ, ಅಮ್ಮ, ಮಗ, ಮಗಳು, ಫ್ಯಾಮಿಲಿ ಸಮೇತ ಇದ್ದಾರೆ ಇಲ್ಲಿ. ಚೆನ್ನಾಗಿದೆ. ಹಳ್ಳಿ ಜೀವನ ಹೇಗಿರುತ್ತೆ ಅನ್ನೋದನ್ನು ಸಹ ಇಲ್ಲಿ ತೋರಿಸಿದ್ದಾರೆ. ತಾತ, ಅಜ್ಜಿ, ಮುತ್ತಾತ, ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳ ಜೊತೆ ಎಲ್ಲ ಫ್ಯಾಮಿಲಿ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ ನೋಡಿ. ಈ ಫ್ಯಾಮಿಲಿ ಜೊತೆ ನನ್ನ ಮಗನೂ ಒಬ್ಬ ಹೋಗಿದ್ದಾನೆ ಒಂದು ಫ್ಯಾಮಿಲಿ ಫೋಟೋ ತೆಕ್ಕೊಳ್ಳೋಕ್ಕೆ. ನಿಮಗೆ ಸಡನ್ನಾಗಿ ನೋಡಿದ್ರೆ ಅದು ಎಂಥ ಸ್ಟ್ಯಾಚು ಅಂತಲೇ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ನೋಡಿ, ಊಟ ಮಾಡಲಿಕ್ಕೆ, ಕುತ್ಕೊಂಡು ವಿಶ್ರಾಂತಿ ತಗೊಳ್ಳಿಕ್ಕೆ ಮಾಡಿರೋಂಥ ಪ್ಲೇಸ್ ಇದು. ತುಂಬ ದೊಡ್ಡದಾಗಿದೆ. ಅದೇ ಹೇಳಿದ್ನಲ್ಲ, ಇದರ ವಿಸ್ತೀರ್ಣ ಎಷ್ಟಿದೆ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ತುಂಬಾ ದೊಡ್ಡದಾಗಿದೆ, ಜಾಗ ಜಾಸ್ತಿ ಇದೆ ಇಲ್ಲಿ. ಎಷ್ಟು ಮಾಡಿದ್ದಾರೆ ನೋಡಿ. ಹಿಂದೂ, ಮುಸ್ಲಿಮ್ಸ್ ಯಾವ ಜಾತಿ ಭೇದ ಇಲ್ಲದೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮುರುಘಾ ವನ ಅಂದರೆ ಕಾಡು ನೋಡಿ, ಕಾಡು ಥರನೇ ಕಾಣಿಸ್ತಾ ಇದೆ. ಎಲ್ಲಿ ನೋಡಿದರೂ ಹಚ್ಚ ಹಸಿರು, ಗಿಡ, ಮರ, ಬಳ್ಳಿ ಎಲ್ಲನೂ ಕಾಣಿಸುತ್ತೆ ನಿಮಗೆ. ಪ್ರಾಣಿಗಳು ಕಾಣಿಸುತ್ತೆ. ಅದಕ್ಕೆ ಆ ಥರ ಹೆಸರಿಟ್ಟಿದ್ದಾರೆ, ಮುರುಘಾ ವನ ಅಂಥೇಳಿ.
ಹಾಗೆಯೇ ಇಲ್ಲಿ ನಮ್ಮ ಕವಿಗಳು, ದಾರ್ಶನಿಕರು, ಹಾಗೆ ನಮ್ಮ ಸಾಯಿಬಾಬಾ ಅವರಿದ್ದಾರೆ, ಅಂಬೇಡ್ಕರ್ ಇದ್ದಾರೆ, ಸ್ವಾಮಿ ವಿವೇಕಾನಂದರ ಒಂದು ಸ್ಟ್ಯಾಚು ಇದೆ. ಎಲ್ಲ ಒಂದು ನಾಯಕರ, ನಾಯಕಿಯರ, ಕವಯಿತ್ರಿಯರ, ಕವಿಗಳ ಒಂದು ಸ್ಟ್ಯಾಚುಗಳನ್ನ ಇಲ್ಲಿ ಮಾಡಿದ್ದಾರೆ. ಪುರಂದರದಾಸರದು, ಕನಕದಾಸರದು, ವಿವೇಕಾನಂದರದು, ಅಕ್ಕ ಮಹಾದೇವಿಯವ್ರದ್ದು, ಹಾಗೆಯೇ ತುಂಬ ಜನರದ ಒಂದು ಸ್ಟ್ಯಾಚುಗಳನ್ನ ಇಲ್ಲಿ ಹಾಕಿದ್ದಾರೆ. ನೋಡ್ತಾ ಇರ್ಬೋದು ನೀವು. ಜೇಡರ ದಾಸಿಮಯ್ಯನವರ ಒಂದು ವಚನಗಳ ಅವ್ರದ್ದು, ಆಮೇಲೆ ಮೀರಾಬಾಯಿ ಅವ್ರದ್ದು, ತುಂಬ ಜನ, ಹೇಮರೆಡ್ಡಿ ಮಲ್ಲಮ್ಮ, ಎಲ್ಲರ ಒಂದು ಸ್ಟ್ಯಾಚುಗಳನ್ನ ಇಲ್ಲಿ ನೀವು ಕಾಣ್ಬೋದು. ಸಿದ್ಧಾರೂಢರ ಒಂದು ಪ್ರತಿಮೆ ಇದೆ. ನೆನಪಾದಾಗ ಒಂದೊಂದು ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಯವ್ರದ್ದು, ಸಿದ್ಧಾರೂಢ ಸ್ವಾಮಿಯವ್ರದ್ದು ಪ್ರತಿಯೊಂದು ಸ್ಟ್ಯಾಚುಗಳನ್ನ ನೀವು ಇಲ್ಲಿ ನೋಡ್ಬೋದು. ಪ್ಲೇಸ್ ಮಕ್ಕಳಿಗೆ ತುಂಬ ಚೆನ್ನಾಗಿದೆ ಆಟ ಆಡಲಿಕ್ಕೆ, ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ಮೀರಾಬಾಯಿ ನೋಡಿ, ಇದು ಮೀರಾಬಾಯಿಯವರ ಒಂದು ವಿಗ್ರಹ. ಗುರುನಾನಕ್ ಅವ್ರದ್ದು ಒಂದು ಸ್ಟ್ಯಾಚು ಇದೆ. ಕುಮಾರವ್ಯಾಸ, ಪಂಪ, ರನ್ನ, ಪ್ರತಿಯೊಬ್ಬರ ಒಂದು ಕವಿಗಳ, ಕವಯಿತ್ರಿಯರ ಒಂದು ಸ್ಟ್ಯಾಚುಗಳನ್ನ ಇಲ್ಲಿ ನೀವು ಕಾಣಬಹುದು. ಅಂದರೆ ಇಲ್ಲಿ ಅಡ್ಡಾಡಲಿಕ್ಕೆ ಒಂದು ದಿನ ಪೂರ್ತಿ ಬೇಕಾಗುತ್ತೆ, ಯಾಕೆಂದರೆ ತುಂಬಾ ಇದೆ ನೋಡೋ ಅಂಥದ್ದು ಇಲ್ಲಿ. ಒಂದು ಕಡೆ ಹೋಗಿ ಒಂದು ಕಡೆ ವಾಪಸ್ ಬರಲಿಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ ನೋಡಲಿಕ್ಕೆ. ಬುದ್ಧ ಅವ್ರದ್ದು ಒಂದು ಪ್ರತಿಮೆ ಇದೆ ಇಲ್ಲಿ. ಹಾಗೆ ಏಸು ಕ್ರಿಸ್ತ, ನಮ್ಮ ಏಸು ಅವ್ರದ್ದು ಒಂದು ಭಾವಚಿತ್ರ ಇದೆ. ಶಿಲುಬೆಗೆ ಏರಿಸುವಂಥ ಒಂದು ನಮ್ಮ ಏಸುವಿನ ಒಂದು ನೋಡಿ ಸ್ಟ್ಯಾಚು ಇದೆ ಇಲ್ಲಿ, ತುಂಬ ಸುಂದರವಾಗಿದೆ. ಹಾಗೆಯೇ ಇಲ್ಲಿ ಏನು ಅಂದರೆ ಹಿಂದೂ, ಮುಸ್ಲಿಮ್ಸ್, ಕ್ರೈಸ್ತ ಯಾವ ಒಂದು ಜಾತಿ ಮತ ಭೇದ ಇಲ್ಲ ಅನ್ನೋದು ಒಂದು ಇಲ್ಲಿ ತೋರಿಸಿದ್ದಾರೆ. ಹಾಗೆಯೇ ಹಿಂದಿನ ಕಾಲದಲ್ಲಿ ಮದುವೆ ಯಾವ ಥರ ಮಾಡ್ತಾಯಿದ್ರು ಅನ್ನೋದನ್ನು ಸಹ ತೋರಿಸಿದ್ದಾರೆ. ನನ್ನ ಮಗ ಹೋಗ್ಬಿಟ್ಟು ಅಕ್ಷತೆ ಹಾಕೋ ಥರ ಪೋಸ್ ಕೊಡ್ತಾ ಇದ್ದ ಅಲ್ಲಿ, ಮಮ್ಮಿ ವಿಡಿಯೋ ಮಾಡು ಅಂತ ಹೇಳಿ. ಎಷ್ಟು ಚೆಂದ ಕಾಣಿಸ್ತಾ ಇದೆ ನೋಡಿ. ಒಂದೊಂದು ಪ್ರತಿಮೆನೂ ರಿಯಲ್ ಏನೋ ಅನ್ನೋ ಅಷ್ಟು ತುಂಬ ಚೆನ್ನಾಗಿದೆ. ಹಾಗೆಯೇ ನೀವು ಅಲ್ಲೊಂದು ಮೇಯ್ನ್ ಒಂದು ಎಂಟ್ರೆನ್ಸ್ ಇದೆ, ಅದ್ರ ಒಳಗಡೆ ಬಂದರೆ ನೋಡಿ ಇಷ್ಟು ದೊಡ್ಡ ಒಂದು ಗ್ರೌಂಡ್ ಸಿಗುತ್ತೆ ನಿಮಗೆ. ಇಲ್ಲೇ ನಾನು ಹೇಳಿದ್ದು ನಿಮಗೆ ಆರಾಮಾಗಿ ವಿಶ್ರಾಂತಿ ಮಾಡ್ಬೋದು, ನೆರಳಿರುತ್ತೆ, ಮರಗಳು ಜಾಸ್ತಿ ಇದೆ. ಇಲ್ಲಿ ನೀವು ಆಟ ಆಡ್ಬೋದು, ಏನಾದರೂ ಬಾಲ್ಗಳನ್ನ ತೊಗೊಂಡು ಬಂದರೆ ಬ್ಯಾಡ್ಮಿಂಟನ್ನು, ಪ್ರತಿಯೊಂದು ಆಟಗಳನ್ನ ಆಡ್ಬೋದು, ನಿದ್ದೆ ಮಾಡ್ಬೋದು, ಊಟ ಮಾಡ್ಬೋದು. ಹಾಗೆಯೇ ಇಲ್ಲಿ ಮಕ್ಕಳುಗಳಿಗೆ ಆಟಗಳನ್ನ ಆಡಿಸ್ಬೋದು ನೀವು. ತುಂಬ ಇದ್ದಾವೆ ಇಲ್ಲಿ, ಒಂದು 6 ರಿಂದ 7 ಆಟಗಳು ಇದೆ ಇಲ್ಲಿ. ಚಿಕ್ಕ ಚಿಕ್ಕ ಮಕ್ಕಳು ಆಡ್ಬೋದು, ದೊಡ್ಡವರು ಆಡ್ಬೋದು. ಪ್ರೈಸು ಏನು ಅಂತ ಹೊರೆ ಅನಿಸಲ್ಲ, ನಾರ್ಮಲ್ ರೇಟೇ ಇದೆ ಮಕ್ಕಳಿಗೆ ಆಟ ಆಡಿಸ್ಲಿಕ್ಕೆ. ಥರ ಫನ್ ವರ್ಲ್ಡ್ ಅಂತಾರಲ್ಲ ಆ ಥರ ಇದೆ. ನೋಡಿ ಜೋಕಾಲಿ ಇದೆ, ಮತ್ತು ಮಕ್ಕಳು ಜಂಪ್ ಆಟ ಆಡ್ತಾರಲ್ವ ಅದು ಇದೆ. ನೋಡಿ ಏನೇನೆಲ್ಲ ಕ್ರಿಯೇಟಿವಿಟಿಯಾಗಿ ಮಾಡಿದ್ದಾರೆ. ಹಾಗೆ ಇದು ಕಾಂಗರು ಜಂಪ್ ಅಂತೇಳಿ, ಇದು ದೊಡ್ಡವ್ರಿಗೆ ಆಟ ಆಡಲಿಕ್ಕೆ, ಮಕ್ಕಳಿಗೆ ಆಟ ಆಡಲಿಕ್ಕೂ ಇದೆ. ನಾವು ಹೋಗಿದ್ದ ದಿನ ಕರೆಂಟ್ ಇರಲಿಲ್ವೋ ಅಥವಾ ಮಕ್ಕಳು ಸ್ಟ್ರೆಂತ್ ಕಡಿಮೆ ಇತ್ತು ಅಂತೇಳಿ ಆನ್ ಮಾಡಿರಲಿಲ್ವೋ ಗೊತ್ತಿಲ್ಲ. ನಾವು ಹೋಗಿದ್ದ ದಿನ ಆನ್ ಇರಲಿಲ್ಲ ಇದೆಲ್ಲ. ಬಟ್ ಯಾವಾಗಲೂ ಇರುತ್ತೆ ಇಲ್ಲಿ ಕಾಮನ್ನಾಗಿ ಆಟ ಆಡೋದೆಲ್ಲ. ಹಾಗೆಯೇ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಸಹ ಇದೆ. ಬೋಟಿಂಗ್ ಆಡ್ಬೋದು. ನಾವೇ ಓನಾಗಿ ಬೋಟ್ ತುಳ್ಕೊಂಡು ಆಟ ಆಡ್ತೀವಿ ಅಂದರೆ ಆಟ ಆಡ್ಬೋದು, ಅಥವಾ ನೀವೇ ಬನ್ನಿ ಅಂದರೆ ಅವರು ಬರ್ತಾರೆ ನಿಮ್ಮ ಜೊತೆ. ತುಂಬ ಚೆನ್ನಾಗಿದೆ, ನಿಮಗೆ ಒಳ್ಳೆಯ ಒಂದು ಖುಷಿ ಸಿಗುತ್ತೆ ಬೋಟಿಂಗ್ ಆಟ ಆಡೋದ್ರಿಂದ. ನಾವು ಸಹ ಹೋದಾಗ ಇಲ್ಲಿ ಆಟ ಆಡ್ತಿರ್ತೀವಿ ಕೆಲವೊಂದು ಸಲ ಎಲ್ಲ. ನೋಡಿ ಸೇತುವೆ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಫೋಟೋಶೂಟ್ಗಳನ್ನ ತುಂಬ ಮಾಡಿಸ್ತಾರೆ. ಮದುವೆ ಫೋಟೋಶೂಟ್ ಆಗಿರ್ಬೋದು, ಅಥವಾ ಪ್ರೆಗ್ನೆನ್ಸಿ ಫೋಟೋಶೂಟ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಫೋಟೋಶೂಟ್ ಮಾಡಿಸ್ತಾರೆ. ನೀವು ಬೆಳಗ್ಗೆ ಟೈಮ್ ಬಂದುಬಿಟ್ರೆ ಇಲ್ಲಿ ಬರೀ ಅವರೇ ಕಾಣಿಸ್ತಾ ಇರ್ತಾರೆ, ಯಾಕೆಂದರೆ ಪ್ಲೇಸು ಅಷ್ಟು ಚೆನ್ನಾಗಿದೆ ಇಲ್ಲಿ ಫೋಟೋಶೂಟ್ ಮಾಡಿಸ್ಲಿಕ್ಕೆ. ಹಾಗಾಗಿ ಇಲ್ಲಿ ತುಂಬ ಬೇರೆ ಬೇರೆ ಕಡೆಯಿಂದ ಇಲ್ಲಿ ಫೋಟೋಶೂಟ್ಗೆ ಅಂತಲೇ ಬರ್ತಾರೆ. ದೋಣಿ ವಿಹಾರ ನೋಡಿ, ದೋಣಿ ವಿಹಾರ ತುಂಬ ಚೆನ್ನಾಗಿದೆ, ಬೋಟಿಂಗ್ ವ್ಯವಸ್ಥೆ ಇರುತ್ತೆ, ನೀವು ಸಹ ಬಂದಾಗ ಆಡ್ಬೋದು. ಹಾಗೆಯೇ ಇಲ್ಲಿ ಇನ್ನೊಂದು ಒಂದು ಆಟ ಇದೆ, ಏನು ಅಂದರೆ
ಇದು ಡ್ಯಾಶಿಂಗ್ ಕಾರಲ್ಲಿ. ಡ್ಯಾಶಿಂಗ್ ಕಾರು ಸಹ ಎಷ್ಟು ಒಬ್ಬರಿಗೆ 100 ಏನೋ ಇರಬೇಕು ಅನಿಸುತ್ತೆ ನನಗೆ, ಕರೆಕ್ಟಾಗಿ ಗೊತ್ತಿಲ್ಲ. ನಾವು ಮಕ್ಕಳಿಗೇನು ಆಟ ಆಡಿಸ್ಲಿಲ್ಲ, ಬಟ್ ಹಾಗೇ ಬೇರೆಯವ್ರು ಆಟ ಆಡ್ತಿದ್ರಲ್ಲ, ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಬಂದಿದ್ದೆ, ವಿಡಿಯೋ ಕ್ಲಿಪ್ಪಿಂಗ್ ಅಷ್ಟೇ. ಮತ್ತು ಮಕ್ಕಳಿಗೆ ಆಟ ಆಡಲಿಕ್ಕೆ ಜೋಕಾಲಿ, ಜಾರುಬಂಡೆ, ಹಾಳು ಸಣ್ಣ ಪುಟ್ಟ ಎಲ್ಲ ಆಟಗಳನ್ನ ಹಾಕಿದ್ದಾರೆ. ಹೇಳಿದ್ನಲ್ಲ, ಒಂದು ಫ್ಯಾಮಿಲಿ ಪೂರ್ತಿಯಾಗಿ ಎಂಟರ್ಟೈನ್ಮೆಂಟ್ ಮಾಡುವಂಥ ಒಂದು ಒಳ್ಳೆಯ ಜಾಗ ಅಂತ ಹೇಳ್ಬೋದು ನಮ್ಮ ಚಿತ್ರದುರ್ಗದ ಮುರುಘಾವನ. ಹಾಗೆಯೇ ಎಲ್ಲ ಸುತ್ತಾಡಿಕೊಂಡು ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ನಿಮಗೆ ಒಂದು ಕ್ಯಾಂಟೀನ್ ಸಿಗುತ್ತೆ. ಈ ಕ್ಯಾಂಟೀನ್ ಇರೋದ್ರಿಂದ ತುಂಬಾ ಉಪಯೋಗ, ಏಕೆಂದರೆ ಅಷ್ಟೆಲ್ಲ ಸುತ್ತಾಡಿಕೊಂಡು ಸುಸ್ತಾಗಿ ಬಂದರೆ ಹಸಿವಾಗ್ಬಿಟ್ಟಿರುತ್ತೆ ಅಷ್ಟೊಂದು ಓಡಾಡೋದಕ್ಕೆ. ಇಲ್ಲಿ ನಿಮಗೆ ಎಲ್ಲ ಥರ ಟಿಫನ್ ಸಿಗುತ್ತೆ. ಟಿಫನ್, ಚಾಟ್ಸು, ಜ್ಯೂಸು, ಐಸ್ ಕ್ರೀಮು ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಆರಾಮ್ಸೆ ಕೂತ್ಕೊಂಡು ತಿಂಡಿ ತಿಂದ್ಕೊಂಡು ಬರ್ಬೋದು ಇಲ್ಲಿಂದ. ಹಾಗೆಯೇ ಸ್ವಲ್ಪ ಮುಂದೆ ಬರುವ ಹುಟ್ಟಿನಿಂದ ಸಾವಿನೆಡೆಗೆ ಅಂಥೇಳಿ, ಅಂದರೆ ಮಗು ಹುಟ್ಟಿದಾಗಿಂದ ಸಾವು ಆಗೋವರೆಗೂ ನಮ್ಮ ಯಾವ ರೀತಿ ಇರ್ತೀವಿ ನಾವು ಅನ್ನೋದನ್ನು ಅಲ್ಲಿ ತೋರಿಸಿದ್ರು. ಒಂದೊಂದು ಸ್ಟ್ಯಾಚುಗೂ ಒಂದೊಂದು ವಿಶೇಷತೆ ಇದೆ. ಒಂದೊಂದು ಏನಂತಾರೆ, ಒಂದೊಂದು ತಿಳ್ಕೊಳ್ಳೋದಿರುತ್ತೆ ಅದರಿಂದ. ತುಂಬ ಚೆನ್ನಾಗಿದೆ ನೋಡಿ. ನೀನು ಬದುಕು, ನನ್ನನ್ನು ಬದುಕಲು ಬಿಡು ಅಂತ ಇದೆ. ಒಂದೊಂದು ಸ್ಟ್ಯಾಚುನೂ ಅರ್ಥಪೂರ್ಣವಾಗಿದೆ ನೋಡಿ. ನಾವೆಲ್ಲ ಭಾರತೀಯರು, ಹಿಂದೂ, ಮುಸ್ಲಿಮ್ಸ್, ಕ್ರೈಸ್ತರು ಅನ್ನೋದನ್ನು ಇದು ಸೂಚಿಸ್ತಾ ಇದೆ. ನೋಡಿದ್ರೆ ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದಾರಲ್ಲ ಅಂತ ಅನಿಸ್ತಾ ಇರುತ್ತೆ ನೋಡಿ. ಮದ್ಯಪಾನದ್ದು ಒಂದು ಸ್ಟ್ಯಾಚು ಹಾಕಿದ್ದಾರೆ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ. ತುಂಬ ಚೆನ್ನಾಗಿದೆ. ಇದೆಲ್ಲ ನೋಡಿ ಆದರೂ ತಿಳ್ಕೋಬೇಕು ಜನಗಳು ಅಲ್ವಾ. ಮರ ಕಡಿಯೋದು ಒಂದು ಹಾಕಿದ್ದಾರೆ, ಪರಿಸರವನ್ನು ರಕ್ಷಿಸಿ ಅಂತ ಹೇಳಿ. ಹಾಗೆಯೇ ಕುಡಿತದ ಅಮಲಿನಲ್ಲಿರೋ ಒಂದು ವ್ಯಕ್ತಿ, ಅವನಿಗೆ ಹಾವು ಕಚ್ತಾ ಇದ್ದರೂ ಅವನಿಗೆ ಪ್ರಜ್ಞೆ ಇರೋದಿಲ್ಲ ಅನ್ನೋದನ್ನು ಇದು ಸೂಚಿಸ್ತಾ ಇದೆ ನೋಡಿ. ಒಂದೊಂದು ಸ್ಟ್ಯಾಚುಗೂ ಒಂದೊಂದು ಅರ್ಥ ಇದೆ, ಒಂದೊಂದು ತಿಳ್ಕೊಳ್ಳೋದಿದೆ. 3 ಕೋತಿಗಳು ನೋಡಿ, ಮೊದಲಿನ 3 ಕೋತಿಗಳು, ಇವಾಗಿನ 3 ಕೋತಿಗಳು ಹೇಗಿದೆ ಅಂತ. ಹಾಗೆ ಹ್ಯಾಪಿ ಮ್ಯಾನ್ ಇದ್ದಾರೆ ನೋಡಿ. ಹ್ಯಾಪಿ ಮ್ಯಾನ್ದು ಒಂದು ಶಾರ್ಟ್ ವಿಡಿಯೋ ನಾನು ಹಾಕಿದ್ದೀನಿ ನೋಡಿ, ಸಪೋರ್ಟ್ ಮಾಡಿ. ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ. ಸಮಸ್ಯೆಗಳು 1000, ಅದಕ್ಕೆ ಮೌನವೇ ಉತ್ತರ ಅಂತ ಹೇಳಿದ್ದಾರೆ. ಭ್ರೂಣ ಹತ್ಯೆ ಮಹಾಪಾಪ. ಪಪ್ಪಾಯ ಹಣ್ಣಿನಿಂದ ಅದು ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವರ ಒಂದು ಕ್ರಿಯೇಟಿವಿಟಿಗೆ ಹ್ಯಾಟ್ಸ್ ಆಫ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಲಿಂಪಿಕ್ಸ್ದು ಮತ್ತು ಮುಖವಾಡದ ಬದುಕು ನೋಡಿ, ಇದಂತೂ ತುಂಬಾ ಚೆನ್ನಾಗಿದೆ. ನನಗಂತೂ ಇದು ಭಾಳ ಇಷ್ಟ ಆಯಿತು ನನಗೆ. ಫೇಸ್ ಅದು ನಮ್ಮ ರೈತ ಮತ್ತು ಸೈನಿಕನ ಒಂದು ಭಾವಚಿತ್ರ ಮಾಡಿದ್ದಾರೆ. ನನಗೆ ಇದೇನು ಅಂತ ಅರ್ಥ ಆಗಲಿಲ್ಲ, ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಮನೆಯಲ್ಲಿ ಬೆಳೆದದ್ದು, ಹೊಲದಲ್ಲಿ ಬೆಳೆದದ್ದು ಅಂತೇಳಿ ಹಾಕಿದ್ದಾರೆ. ಇಲ್ಲಿಗೆ ನಮ್ಮ ಮುರುಘಾವನದ ಒಂದು ವಿಡಿಯೋ ಕಂಪ್ಲೀಟ್ ಆಗುತ್ತೆ. ವಿಡಿಯೋ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ. ಪೂರ್ತಿಯಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ, ಓಕೆನಾ. ಇಷ್ಟ ಆದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.